14ನೇ ತಾರೀಕು ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಲಿ ಒಂದ್ ಸ್ವಲ್ಪ ನಿಮ್ ಮುಖ ನೋಡ್ಕೊಂಡು ಮುಂದಿನ ಭವಿಷ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಮನಪೂರ್ವಕವಾಗಿ ಹಾರೈಸ್ತಾ ಮಾನಸ ಶಿವು ತರ ಆಗ್ಬೇಕಪ್ಪ ನಾವು ಅನ್ಬೇಕು. ಜೋಡಿಯಿಂದ ಹಿಡಿದು ಆಕ್ಟರ್ಗಳು ಕೂಡ ಆತರ ಅನ್ಕೊಳ್ಳಿ. ಜೀವನದಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಬೇರೆ ಇದೆ, ಬೇರೆಯವ್ರಿಗೋಸ್ಕರ ತಲೆ ಕೆಡ್ಸ್ಕೊಂಡ ಕಮೆಂಟ್ಸ್ ಓದೋದು ಒಬ್ಬರಿಗೆ ಚಟ ಅನ್ಸುತ್ತೆ. ಇಪ್ಪ ಏನ್ ಬಂದಿದೆ ಏನಿದೆ, ಆಮೇಲೆ ಯಾವ್ದೋ ವಿಡಿಯೋ ಇದ್ರೆ ಆ ವಿಡಿಯೋ ನೋಡಲ್ಲ, ಕಮೆಂಟ್ಸ್ ನೋಡ್ತಾರೆ ಫಸ್ಟ್. ಸುಮ್ನೆ ಏನೋ ಒಂದ್ ಕಮೆಂಟ್ ಆಗಿದ ತಕ್ಷಣ ಏನು ಬೇಡ ಅವ್ರು ನಮ್ಗೆ ಇವಳು ಯಾರು ಹಿಂಗಿದಾಳೆ ಅಂತ ಹಾಕ್ರೆ ನಂಗೆ ತೊಗೊಳಕ್ ಆಗ್ತಿಲ್ಲ. ಯಾರು ಇವ್ರು ಹಿಂಗ ಅನ್ಬಿಟ್ರು, ಇವ್ರು ಒಂದ್ ಬ್ಯಾಡ್ ಕಮೆಂಟ್ ಹಾಕ್ದಾಗ ಇವ್ರು ಯಾಕೆ ನನಗೆ ಅಂದಿದ್ದಾರೆ. ಇನಿಷಿಯಲಿ ಸಿಕ್ಕಾಬಡೆ ಕಷ್ಟ ಆಯ್ತು ತಗೊಳೋದಿಕ್ಕೆ. ಇವ್ರು ಯಾಕೆ ನಂಗೆ ಹಿಂಗ್ ಬೈತಿದ್ದಾರೆ, ಇವ್ರು ಯಾರು ಇವ್ರು ನನ್ಗೆ ನಾನೇನ್ ಮಾಡಿದೀನಿ ಇವ್ರಿಗೆ, ಹಿಂಗೆಲ್ಲ ಅನ್ಸಕ್ ಶುರು ಆಗಿತ್ತು. ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ್ದ, ಅಂದ್ರೆ ನಮ್ಮ ಆರ್ಟಿಸ್ಟ್ ಗಳಿಗೆ ನಮ್ಗೆ ಹಾಕಿದ್ದ ಬ್ಯಾಡ್ ವರ್ಡ್ ಅಲ್ಲೇ, ನೀವ್ ಯಾವ ಇದ್ರಲ್ಲಿ ಆಕ್ಟಿಂಗ್ ಮಾಡ್ತೀರಾ ಹಂಗೆ ಅಂತ ಅಂದಿದ್ದ. ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೆ ಮಾತ್ರ. ನಾನು ಅನ್ಸಿದ್ದೊಂದು ಹಾಕಿದ್ದಾನೆ, ನಾನು ಅದನ್ನ ನೋಡದೇ ಇದ್ರೆ ನನ್ನ ಪಾಡಿ ನಾನು ಆರಾಮಾಗಿ ಇರ್ತಿದ್ದೆ. ಬಟ್ ಅದನ್ನ ನೋಡಿ ನನ್ನ ಮನಸ್ಥಿತಿ ಹಾಳು ಮಾಡಿ, ನಾನು ಅದನ್ನ ನೋಡ್ದೇನೆ ಇದ್ರೆ ಚೆನ್ನಾಗಿರ್ತಿದ್ನಲ್ಲ ಅಂತ ಅನಿಸ್ತು. ಅದಕ್ಕೆ ಹಂಗಾಗಿ ಅವತ್ತಿಂದ ನೋಡೋದೇ ಇಲ್ಲ. ಏನ್ ಅನ್ನಿಸ್ತು ನಿಮ್ಗೆ ಅವರು ಬಿಗ್ ಬಾಸ್ ಇಂದ ಹಂಗೆ ಎದ್ ಬಂದಿದ್ದು? ಅಂದ್ರೆ ಅಲ್ಲಿ ಮನಸ್ಥಿತಿ ಬೇರೆದ್ನೇ ಇರ್ಬೇಕು. ನಾವು ಕಂಪ್ಲೀಟ್ ಚೆನ್ನಾಗಿ ಆಕ್ಟ್ ಮಾಡಿ 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 ಸಡನ್ ಆಗಿ ಅಲ್ಲಿ ಹೋದಾಗ ಆಗಲ್ಲ. ಒಂದು ಫನ್ನಿ ನೇಚರ್ ಇಟ್ಕೊಂಡು ಹೋಗ್ಬೇಕು, ಹಾಡು ಗೀಡು ಗೊತ್ತಿದ್ರೆ ಹೋಗ್ಬೇಕು. ಆಕ್ಟಿಂಗ್ ಗೊತ್ತಿರೋರು ಹೋದ್ರೆ ಹುಚ್ಚರು ತರ ಕಾಣಿಸ್ತಾರೆ. ಹೌದು, ಯಾವ ಆಕ್ಟರ್ಗಳು ಗೆಲ್ಲಕ್ಕಾಗಿಲ್ಲ. ಆಕ್ಟಿಂಗ್ ನೇ ಪ್ರಾಕ್ಟೀಸ್ ಮಾಡ್ಕೊಂಡಿರೋ ಒಬ್ಬ ನಟನ ಭಾವಗಳು ಟ್ರೋಲ್ ಮಾಡೋರ್ಗು ಅರ್ಥ ಆಗಲ್ಲ. ಅದ್ ನಮಗೂ ನೋಡುವಾಗ ಅನಿಸ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಗಿಲ್ಲಿ ಚೆನ್ನಾಗ್ ಆಡ್ದಾಗ ಗೆದ್ದ. ಕಾರಣ ಏನು, ಅವ್ನ್ ಪ್ಲಸ್ ಪಾಯಿಂಟ್ ಏನಿದೆ ಅಂತಂದ್ರೆ ಅವ್ನ್ ಚೆನ್ನಾಗಿ ಮಾತಾಡ್ತಾನೆ, ಅವ್ನ್ ಅದೇ ಪ್ಲಸ್. ಕೆಲವ್ರದ್ದು ಏನು ಅಂತಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಟೀಸ್ ಮಾಡಿ 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 ಕಾಮಿಡಿ ಮಾಡ್ತಿದ್ದ. ಆ ಕ್ಲೀಶೆ ಕಾಮಿಡಿ ಹರ್ಟ್ ಆಗ್ತಿತ್ತು ಕೆಲವ್ರಿಗೆ ಅನ್ನೋದೆಲ್ಲ ಮಾತುಕತೆನೂ ಇದೆ. ಗಿಲ್ಲಿ ನೇಚರೇ ಅದಾಗಿದ್ರೆ ಜನ ಅದನ್ನೇ ಇಷ್ಟಪಡ್ತಾರೆ. ಅಂದ್ರೆ ಮಾನಸ ಅವ್ರು ಆಗ್ಲೇ ಹೇಳ್ದಂಗೆ ಜನಕ್ಕೆ ಏನ್ ಬೇಕು ಅನ್ನೋದಿನಣ್ಣ. ಅನ್ನೋದು ಆಲ್ರೆಡಿ ಒಂದ್ ರೌಂಡ್ ಆಯ್ತು. ರೈಸ್ ತಟ್ಟೆ ಎಲ್ಲ ನೆಕ್ತಿದ್ರಲ್ಲ ಮಾನಸ, ಇಷ್ಟ. ನಮಗೂ ಅಂದ್ರೆ ಕಂಪ್ಲೀಟ್ ಎಲ್ಲ ತುಂಬಾ ಚೆನ್ನಾಗಿ ಸಾಂಬಾರ್ ಗಿಂಬರ್ ಚೆನ್ನಾಗಿದ್ರೆ ಈ ಕೆಲವರೆಲ್ಲ ಇಷ್ಟ ಸಾಂಬಾರ್ ಬಿಟ್ಬಿಟ್ಟು ಇಷ್ಟೆಲ್ಲ ಬಿಡ್ತಾರಲ್ಲ, ನನಗೆ ಹಂಗ್ ಬಿಡಕ್ ಮನ್ಸಾಗಲ್ಲ. ಯಾಕಂದ್ರೆ ಚೆನ್ನಾಗಿದೆ ಅದು, ಅದನ್ನ ವೇಸ್ಟ್ ಮಾಡೋಣ ನನ್ನ ಹತ್ರ. ನಾವು ಹಂಗೆ ಪಾರ್ಟಿಗಳು. ಅದೇ ಕ್ಯಾಮ್ರಾ ಮುಂದೆ ಏನ್ ಇವಳು ಹುಡುಗಿ ಹಿಂಗ್ ನೆಕ್ತಾವಳ ಅಂತ ಅನ್ಕೊಬೇಡಿ ದಯವಿಟ್ಟು. ನಂಗೆ ಹತ್ರ ಇಷ್ಟ ಊಟ ಮಾಡುವಾಗ ನೀಟಾಗಿ ಎಲ್ಲ ಬಳ್ಕೊಂಡ್ ತಿನ್ನಕ್ಕೆ ಇಷ್ಟ. ವೆರಿ ಗುಡ್. ಈಗ ಅನ್ನದಲ್ಲೆಲ್ಲ ಕೂದ್ಲು ಸಿಕ್ತಾಗ ಏನ್ ಮಾಡ್ತೀರಾ ನೀವು ಶಿವು? ನಾನು ಹಿಂಗ್ ತೆಗಿತೀನಿ ಮೇಡಮ್, 2 ಸೆಕೆಂಡ್ ಅಷ್ಟೇ, ಅದ್ರ ಮರ್ತ್ಬಿಟ್ಟು ಊಟ ನೀವು? ಇಲ್ಲ ನನಗೂ ಅಷ್ಟೇ ಸಿಕ್ದಾಗ ಒಂದ್ಸಲ ಹಿಂಗ ಅನ್ಸುತ್ತೆ, ಬಟ್ ತೆಗ್ದಿಟ್ಬಿಡ್ತೀನಿ. ಕೆಲವ್ರೆಲ್ಲ ಅದಕ್ಕೆ ಸಿಟ್ಟು ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಯಾರು ಬೇಕು ಅಂತ ಇವ್ರಿಗೆ ಹಾಕುವಾಗ ಹಾಕೋಣ ಅಂತ ಏನು ಹಾಕಕ್ಕಾಗಲ್ಲ. ಅಡಿಗೆ ಮಾಡುವಾಗ ಒಂದಲ್ಲ ಏನೋ ಒಂದ್ ಆಗಿರತ್ತೆ. ಆಮೇಲೆ ಈಗಂತೂ ಕಂಪ್ಲೀಟ್ ಲೈಟ್ ಇದೆ, ಏನ್ ಇದ್ರೂ ಗೊತ್ತಾಗತ್ತೆ. ಅವಾಗ ನಾವ್ ಅದೇ ಈ ಲೈಟ್ ಇದೆಲ್ಲ, ಇದು ಕ್ಯಾಂಡಲ್ ಇದು ಕರೆಂಟ್ ಹೋದಾಗ ಇದನ್ನ ಹಾಕೊಂಡು ಹಂಗೆ ಊಟ ಮಾಡ್ತಿದ್ವಿ. ಅವಾಗ ಇರುವೆ ಬಿದ್ದಿರುತ್ತೋ, ಅಂದ್ರೆ ದೊಡ್ಡ ಐಟಮ್ ಬಿದ್ದಾಗ ಗೊತ್ತಾಗತ್ತೆ ಹಿಂಗೈ ಅಂದಾಗ. ಬಟ್ ಇರುವೆ ಎಲ್ಲ ಬಿದ್ದು ಏನೋ ಅದೇನೋ ಅಷ್ಟು ಕಡೆ ಅಂದ್ರೆ ಕೆಲವರು ಮಾಡ್ತಾರೆ. ಕೂದಲು ಸಿಕ್ಕರೆ ದೊಡ್ಡ ಗಲಾಟೆಗಳನ್ನೇ ಆಗ್ಬಿಡುತ್ತೆ. ನನಗೂ ಸಿಕ್ಕರಾಗಲ್ಲ, ಅಂದ್ರೆ ಅದು ಯಪ್ಪ ಅಂತ ಅನ್ಸುತ್ತೆ. ಬಟ್ ಈಗ ಅಡ್ಜಸ್ಟ್ ಆಗಿದ್ದಾರೆ. ವೆರಿ ಗುಡ್. ಮಾತು ಮುಂದುವರಿಸ್ತೀನಿ. ಊಟನೂ ಮುಂದುವರಿತಾ ಇದೆ. ತುಂಬಾ ನಿಜ, ತುಂಬಾ ಚೆನ್ನಾಗಿದೆ ಅಕ್ಕ. ಮಾತುಗಳು ತುಂಬಾ ಚೆನ್ನಾಗಿದೆ, ಊಟ ಕೇಳ್ತಿರೋದು ತುಂಬಾ ಚೆನ್ನಾಗಿದೆ. ಊಟ ಅಂತೂ ಅದಕ್ಕೆ 10 ಪಟ್ಟು ಚೆನ್ನಾಗಿದೆ. ವೆಜ್ಜು ನಾನು ಹೀಗೆ ಒಬ್ರು ಕರೆದಿದೆ, ಯಾರಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಊಟಕ್ಕೆ, ಹಬ್ಬದ ಊಟಕ್ಕೆ ಅಕ್ಷತಾ ಕಿಚನ್ ಬಂದಿದ್ರು, ನಿಮ್ ಕೊಲಿಗೆ. ಆಯ್ತಾ? ನಿಮ್ಮ ನೆಚ್ಚಿನ ಮಜಾ ಭಾರತ ಅಥವಾ ಗಿಚ್ಚಿಗಿಲಿನಲ್ಲಿ ನಿಮ್ಮ ನೆಚ್ಚಿನವ್ರು ಯಾರು ಅಂತ ಕೇಳಿದಾಗ ಶಿವು ಅಂದಿದ್ರು. ಆದ್ರೆ ಆ ಪಾರ್ಟ್ ಕಾಪಿ ಸುಟ್ಟೋಗ್ಬಿಡ್ತು, ಟೆಲಿಕಾಸ್ಟ್ ಮಾಡ್ಲಿಲ್ಲ. ಅವ್ರು ಇವ್ರ ಹೆಸರು ಹೇಳಿದೆ ಸುಟ್ಟೋಗ್ಬಿಡ್ತಾ. ಅದೊಂದು 10 minutes ಕ್ವಶನ್ ಅಂಡ್ ಆನ್ಸರ್ ಅದು ಆಗ್ಲಿಲ್ಲ. ಬಟ್ ಅದು ಇವ್ರು ಮಾಡಿರ್ಲಿಲ್ಲ, ಬೇರೆ ಯಾರು ಬಂದಿದ್ರು? ಯಾರಿರ್ಬೋದು ಗೆಸ್ ಮಾಡಿ. ಸುಷ್ಮಿತಾ. ಗೆಸ್ ಹಿಂಟ್ ಕೊಡಿ. ಆಕ್ಟಿಂಗ್ ಇದ್ರವ್ರ, ನಮ್ ಸರ್ಕಲ್ ನವ್ರೆ ಅಥವಾ ಬೇರೆ ದೇಶಪಾಂಡೆ ವಂಶದ ಸೊಸೆ. ಯಶು ಅವ್ರಿಗೆ ಆಕ್ಚುಲಿ ಇಲ್ಲ ಪಾಪ, ಅವರು ಸ್ವೀಟ್ ಲೇಡಿ. ಹೌದೌದು. ಆಮೇಲೆ ಎದುರುಗಡೆ ಸಿಕ್ಕ ತಕ್ಷಣ ಅವ್ರೊಂದ್ ಸ್ಮೈಲ್ ಮಾಡಿ ಮಾತಾಡ್ತಾರಲ್ಲ, ನಮಗೇನೋ 100 ಟೆನ್ಷನ್ ಇದ್ರು ನಾವ್ ಮರ್ತೇ ಬಿಡ್ತೀವಿ. ಅಂದ್ರೆ ಅವ್ರು ಬಂದ ತಕ್ಷಣ ಅಷ್ಟ್ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಒಳ್ಳೆ ಇದು. ಅಂದ್ರೆ ಬೇಸಿಕಲಿ ನಮ್ಮಿಬ್ರು ಕಂಡ್ರೆ ಎಲ್ರಿಗೂ ಇಷ್ಟ, ಎಲ್ರು ಖುಷಿ. ನಮ್ಮನ್ನಿಬ್ರು ನೋಡಿದ ತಕ್ಷಣ ಎಲ್ರಿಗೂ ಖುಷಿ. ಅಂದ್ರೆ ನಾವು ಹಂಗೆ ಇದೀವಿ. ನಂಗೂ ಇಷ್ಟ ಆಗ್ತಿದೀರ ನೀವು. ಮೂಲಂಗಿ ಸಾರು ಅವ್ರಿಗೆ ಅವರೆಕಾಳು ಮೂಲಂಗಿ ನಮ್ ಕಡೆದು ಕಾಂಬಿನೇಷನ್. ಒಂದು ಹಾಡ್ ಆಡ್ತಿದ್ವಿ ಗೊತ್ತಾ ಮೂಲಂಗಿ ಸಾರ್ ಬಗ್ಗೆ.
ಮೂರು ಮೂರು ಆರು ಮುಲ್ಲಂಗಿಸ ಬೇಡಪ್ಪ ಈಗ ಹಾಡಲ್ಲ. ಗೊತ್ತಿಲ್ಲ ನಿಮ್ಗೆ? ನಾವು ಹೇಳ್ತಿದ್ವಿ ಅನ್ಸುತ್ತೆ. ಮಂಡ್ಯದ ಮೈಸೂರು ಭಾಗದಲ್ಲಿ ಜಾಸ್ತಿ. ಅದು ಗೊತ್ತಿಲ್ಲ. ಆ ಸಬ್ಜೆಕ್ಟ್ ಅಲ್ಲಿ ನಾನು ರಜಾ ಹಾಕ್ಬಿಟ್ಟಿದ್ದೆ ಅನ್ಸುತ್ತೆ. ಆ ಕ್ಲಾಸಿಗೆ ರಜಾ ಹಾಕ್ಬಿಟ್ಟಿದ್ದೆ. ಇದೆ, ನಿಮ್ಗೆ ಸಾರು ರಸಮ್ಮ ನಾನು ತಿಳಿಸರ ಏನಂದ್ರೆ ವೀಕ್ಷಕರೇ, ಮೂರು ಮೂರು ಆರು ಮೂಲಂಗಿ ಸಾರು ಆದ್ಮೇಲೆ ಇನ್ನೊಂದ್ ಲೈನ್ ಇದೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೌದು, ನಾನು ಆ ಕಮೆಂಟ್ಸ್ ಮೂರು ಮೂರು ಆರು ಮೂಲಂಗಿ ಸಾರು. ಮೂಲಂಗಿ ತಿಂದ್ರೆ ಏನಾಗುತ್ತೆ? ಮೂಲಂಗಿ ಸಾರು ಮೂಲಂಗಿ ತಿಂದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ, ಆಮೇಲೆ ಗ್ಯಾಸ್ ಬರುತ್ತೆ, ಗ್ಯಾಸ್ ಬರುತ್ತೆ. ಆಮೇಲೆ ತಿಪ್ಪೆ ಮೇಲೆ ಕೂರು ಅಂತಿದ್ರ. ಅದೇನಾ ಅದೇನಾ ತಿಪ್ಪೆಗೆ ಹೋಗ್ ಜಾರು. ತಿಪ್ಪೆಗೆ ಹೋಗ್ ಜಾರು. ತಿಪ್ಪೆ ಮೇಲೆ ಕೂರು. ಪರವಾಗಿಲ್ಲ ಆದ್ರೂ ಹಿಡಿದ್ರಿ. ಅದೇ ಹೇಳಿದಲ್ಲ, ಕ್ಲಾಸ್ ಒಂಚೂರು ಅಬ್ಸೆಂಟ್ ಆಗಿದ್ದೆ, ಬಟ್ ನೆಕ್ಸ್ಟ್ ಡೇ ಈ ತರ ಕೊಲ್ಲಿಗೆ ಒಬ್ರು ಹೇಳ್ಕೊಟ್ರು. ಇಲ್ಲ ಕರೆಕ್ಟ್ ಊಟದ ರೇಮ್ಸ್ ಎಲ್ಲ ಹೇಳ್ತಾ 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 ಒಂದು ಎರಡು ಅದ್ ಗೊತ್ತಾ ನಿಮ್ಗೆ? 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 5 6 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದುರೆತ್ತು, 1 ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ನಿಮ್ಗೂ ಗೊತ್ತಾ ಶಿವ ಇದು? ಇದು ಅಂದ್ರೆ ಬೇರೆ ಕಡೆ ಎಲ್ಲ ಕೇಳಿದ್ದೆ, ಹಂಗಾಗಿ ಇವ್ರು ಹೇಳ್ತಿರೋದು ಬೇಗ ಗೊತ್ತ. ಹಾಗಿದ್ರೆ ನೀವಿಬ್ರು ಸೇರಿ ಹಾಡಿದು ಹೆಂಗ್ ಆಡ್ತೀರಾ ನೋಡೋಣ. ಅಪ್ಪ 1 2 ಬೇಳೆ ಸಾರು. 1 2 ಬಾಳೆಲೆ ಹರಡು, ಮುಂದೆ ಅವ್ರು ಹೇಳ್ತಾರೆ ಹಾಗೆ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1 ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಸೂಪರ್. ಸೂಪರ್. ಇನ್ನು ಮುಗ್ದಿಲ್ಲ, ಇನ್ನು ತಿಂತಾ ಇದೀವಿ. ಇನ್ನು ಮುಗ್ದಿಲ್ಲ, ತಿಂತಾ ಇದೀವಿ. ಇವಾಗ ನಾನು ಅವ್ರಿಗೆ ಒಂದು ರ್ಯಾಪಿಡ್ ಕ್ವಶನ್ ಕೇಳ್ತೀನಿ. ಆದ್ರೆ ಈ ತರ ಊಟ ಮಾಡ್ಕೊಂಡು ಯಾವತ್ತು ಮಾತಾಡೇ ಅಲ್ಲ ನೋಡಿ, ಬರೀ ಊಟ ಮಾಡ್ತಿದ್ವಿ ಅದು ಇದು ಮಾತಾಡ್ಬಿಟ್ಟು. ಅಂದ್ರೆ ಮೋಸ್ಟ್ ಟೈಮ್ ನಾವಿಬ್ರೇ ಕುತ್ಕೊಂಡು ಊಟ ಮಾಡ್ತಿರ್ತೀವಲ್ವಾ, ಸೊ ನಾವಿಬ್ರಷ್ಟೇ ಮಾತಾಡ್ತಾ ಇರ್ತಿದ್ವಿ. ಇವತ್ ನಿಮ್ ಜೊತೆ ಕುತ್ಕೊಂಡು ಈ ತರ ಜನರಲ್ ಟಾಪಿಕ್ ಮಾತಾಡೋದು, ಇದು ಹೆಂಗಾಯ್ತು ಸ್ಕಿಟ್ ಅಂದ್ರೆ ಇದೇ ಟೆನ್ಷನ್ ಇರುತ್ತೆ ಆಲ್ಮೋಸ್ಟ್. ಹೆಂಗ್ ಮಾಡೋದು ಏನೋ ಇಲ್ಲ. ನಾನು ಇದೀನಲ್ಲ ಇಲ್ಲಿ ಬಡ್ಸಕ್ಕೆ. ಬರೀ ಅದು ಇದು ಟೆನ್ಷನ್, ಹೆಂಗಪ್ಪ ಸ್ಕಿಟ್ ಹೆಂಗೆ, ನಾಳೆ ಹೆಂಗೆ, ಅದು ಇದು ಕೆಲ್ಸ ಅಂತ ಹಂಗ್ ಮಾತಾಡ್ತಿದ್ವಿ. ಅದೆಲ್ಲ ಜಂಜಾಟ ಬಿಟ್ಟು ಆರಾಮಾಗಿ ಮಾತಾಡ್ತಿದ್ವಿ ಒಂದಷ್ಟು ಒಳ್ಳೆ ವಿಷಯಗಳನ್ನ. ಡೈನಿಂಗ್ ಟೇಬಲ್ ಹಂಗ್ ಮಾಡ್ಬಿಡುತ್ರಿ. ಹೌದು, ನಮ್ಗೆ ಹೆಚ್ಚು ತಾರತಮ್ಯ ಶುರು ಆಗೋದು ಡೈನಿಂಗ್ ಟೇಬಲ್ ಮೇಲಿಂದ, ಜಗಳಗಳು ಶುರು ಆಗೋದು ಡೈನಿಂಗ್ ಟೇಬಲ್ ಮೇಲಿಂದ, ಪ್ರೀತಿ ವಿಶ್ವಾಸ ಬೆಳೆಯೋದು ಡೈನಿಂಗ್ ಟೇಬಲ್ ಮೇಲಿಂದ. ಈಗ ರಾಜಕಾರಣಿಗಳು ಅಷ್ಟೇ, ಏನಾದ್ರು ಒಂದ್ ಸಕ್ಸಸ್ ಮೀಟ್ ಆದ್ರೆ ಡೈನಿಂಗ್. ಇಲ್ಲಿ ಕೃಷ್ಣಾದಲ್ಲಿ ಏನದು ನಾಷ್ಟ ಮಾಡಿದ ನಾಯಕರು ಇವತ್ತು ಊಟ ಇವ್ರ ಮನೇಲಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ನಾವು ಅಂತ ಒಂದು ವಿಷಯನೇ ಊಟದನ್ನ ಮರಿತಾ ಇದೀವಿ, ಊಟದಿಂದ ಸಾಮರಸ್ಯ ಅನ್ನೋದ್ ಮರಿತಿದೀವಿ. ಈಗ ಪ್ರಶ್ನೆ ಕೇಳ್ತೀನಿ ಮಾನಸ, ಶಿವು, ನಿಮ್ಮಿಬ್ರದು ಎಡ್ಗೆ ಬ್ರೇಕ್ ಇದೆಲ್ಲ, ನಾನು ಅಥವಾ ಅವರು ಇಷ್ಟೇ, ಆದ್ರೆ ಊಟ ಮಾಡ್ತಾ ನೀವು. ನಾನು ಪ್ರಶ್ನೆ ಕೇಳ್ತೀನಿ, ನೀವಾದ್ರೆ ನೀವ್ ಹೇಳಿ, ಅವ್ರು ಅನ್ಸಿದ್ರೆ ಅವ್ರು ಹೇಳಿ. ಹಾ, ಹಂಗೆ ಮಾಡಿ. ಊಟ ಮಾಡ್ತಾ ಮಾಡ್ತಾನೆ ಮಾಡ್ಬೇಕು, ಊಟ ಬ್ರೇಕ್ ಮಾಡಂಗಿಲ್ಲ. ಓಕೆನಾ? ರೆಡಿ? ನಿಮ್ಮಿಬ್ರಲ್ಲಿ ಫುಡ್ ಯಾರು? ನಿಮ್ಮಿಬ್ರಲ್ಲಿ ಕುರುಕ್ಲು ತಿನ್ನೋರು ಯಾರು? ಡಯಟ್ ಕಾನ್ಶಿಯಸ್ ಯಾರು ಜಾಸ್ತಿ ಇದೆ? ಏನಮ್ಮ 7 ಸಂಕ್ರಾಂತಿಗೆ ಆಗಸ್ಟ್ ತಿಂತ ಇದೆಯಾ ಡಯಟ್? ಓಕೆ, ನಿಮ್ಮಿಬ್ರಲ್ಲಿ ಅಡ್ಗೆ ಯಾರು ಚೆನ್ನಾಗ್ ಮಾಡೋರು? ಆಯ್ತಪ್ಪ ಬಾ ಮನೇಲಿ, ಅಮ್ಮ ಇದ್ ಮಾಡಮ್ಮ, ಅಮ್ಮ ಇದ್ ಮಾಡಮ್ಮ ಅನ್ನೋ. ಶಿವ ಒಂದ್ಸಲ ಊಟಕ್ಕೆ ಬರ್ತೀನಿ. ನಿಮ್ಮಿಬ್ರಲ್ಲಿ ಜಿಪುಂಡ್ರ ಯಾರು? ನಿಮ್ಮಿಬ್ರಲ್ಲಿ ಆಕ್ಟಿಂಗ್ ಯಾರು ಚೆನ್ನಾಗ್ ಮಾಡ್ತೀರಾ? ಅಲ್ಲಲ್ಲೇ. ಓಕೆ, ನಿಮ್ಮಿಬ್ರಲ್ಲಿ ವೆಲ್ ಪ್ಲಾನ್ಡ್, ವೆಲ್ ಆರ್ಗನೈಸ್ಡ್ ಯಾರು? ಓಕೆ, ಆಮೇಲೆ ಜಾಸ್ತಿ ನಿದ್ದೆ ಮಾಡೋರು ಯಾರು? ಇದಂತೂ ಒಪ್ಪಲೇನ. 12 ಗಂಟೆ ಆದ್ರೆ ಮಕ್ಕೊಂಡಿರ್ತೀನಿ. ಸಿ, ನೀವು ಜಾಸ್ತಿ ನಿದ್ದೆ ಮಾಡೋದ್ ಯಾರು ಅಂತ ಕೇಳಿದ್ರ, ಲೇಟ್ ಆಗಿ ಹೇಳೋದ್ ಯಾರು ಅಂತ ಕೇಳಿದ್ರ? ಜಾಸ್ತಿ ನಿದ್ದೆ ಮಾಡೋರು. ಎಕ್ಸಾಕ್ಟ್ಲಿ. ಈಗ ಕೇಳಿ, ನಾನು ರಾತ್ರಿ 2 ಗಂಟೆಗೆ ಮಲಗಿರ್ತೀನಿ, ಬೆಳಗ್ಗೆ ಆಬ್ವಿಯಸ್ಲಿ ಲೇಟ್ ಆಗಿ ಎದ್ದೇಳೋದು ಕಾಮನ್. ಇವ್ರು ಆರಾಮಾಗಿ ಮಲಗಿರ್ತಾರೆ ಅನ್ಕೊಳ್ಳಿ, ಬೆಳಗ್ಗೆ ಎದ್ದು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಅಂತ ಹೋಗಿ ಬಂದ್ರೆ ತಿಂಡಿ ತಿಂತಿರ್ತಾರೆ, ತಂಗೆ ಸೋಫಾ ಮೇಲೆ ಮಲಗಿದ್ರೆ 4 ಅವರ್ ಅಲ್ಲೇ ಮಲಗಿರ್ತಾರೆ. ನಾ ಅದ್ ಕೇಳಿ ಶಿವು. ಗುಡ್. ಆಮೇಲೆ ನಿಮ್ಮಿಬ್ರಲ್ಲಿ ಯಾರಿಗ್ ಫಸ್ಟ್ ಲವ್ ಆಯ್ತು? ಅಂಡ್ ಬೆಂಗಳೂರು ವಾಸ ಇಬ್ರಲ್ಲಿ ಯಾರಿಗಿಷ್ಟ?
ಹಳ್ಳಿ ವಾಸ ಇಬ್ರಲ್ಲಿ ಯಾರಿಗ ಇಷ್ಟ? ಇಬ್ರಿಗೂ ಇಷ್ಟ. ಲವ್ಲಿ, ಚೆನ್ನಾಗಿ ಹೇಳಿದ್ರಿ. ನಿಮ್ಮಿಬ್ರು ಬಾಯಿ ಮುಚ್ಚಿಸ್ಬಿಟ್ಟು ನಾನು ಊಟ ಮಾಡಿಸ್ತಾ ಒಂದಷ್ಟು ವಿಷಯಗಳ ತಿಳ್ಕೊಂಡ್ಬಿಟ್ಟೆ. ಸೂಪರ್. ರಸಂ ತಿನ್ಬಿಟ್ರೆ ನೀನು ಹೇಳ್ತೀನಲ್ಲ, ನೆಕ್ಸ್ಟ್ ಲೆವೆಲ್. ಚೆನ್ನಾಗಿದೆ ಮನ್ಸ, ಸೂಪರ್ ಆಗಿದೆ. ತಣ್ಣಗಾಗಿದೆ ಅಂತೆಲ್ಲ ಬೇಜಾರಿಲ್ಲ ತಾನೆ? ಏನಿಲ್ಲ. ಆಮೇಲೆ ನಂಗೆ ಬಿಸಿದು ಇಷ್ಟ ಆಗಲ್ಲ, ಚೆನ್ನಾಗಿ ತಿನ್ಬೇಕು ಅನ್ಸಲ್ಲ, ಯಾಕಂದ್ರೆ ಸುಡ್ತಿರುತ್ತಲ್ಲ. ನಮ್ಮಿಬ್ರಿಗೂ ಅಷ್ಟೇ. ಬಿಸಿ ಬಿಸಿದ್ ಕೊಟ್ರೆ ಅಯ್ಯೋ ಬಿಸಿ ಬಿಸಿದ್ ಯಾಕಪ್ಪ ಕೊಟ್ರೆ ಬೇಗ ಬೇಗ ತಿನ್ನಕ್ಕಾಗಲ್ಲ. ಹಂಗೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ನಮ್ಗೆ. ಬಿಸಿದ್ ಕುಡಿಯೋದು ಒಂದೇ, ಟೀ. ಟೀ ಜಾಸ್ತಿನಾ ಕಾಫಿ ಜಾಸ್ತಿನಾ? ಟೀ. 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 ಈಗ ನೀವು 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 ನನ್ನ ಕೇಳೋದಿದ್ರೆ, ನಮ್ ಕೊಲೀಗ್ಸ್ ಅಲ್ಲಿ, ನಮ್ ಗಿಚ್ಚಿಗಿಲಿಯಲ್ಲಿ ಅಥವಾ ಮಜಾ ಭಾರತದಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ನನ್ ಕೇಳಿದ್ರೆ ಯಾರು ಇಷ್ಟ ಇರ್ಬೋದು ನಂಗೆ? ನಿಮ್ಗ ಕೇಳೇ ಬಿಡೋಣ, ನಿಮ್ಗೆ ಯಾರು ಇಷ್ಟ? ಫೀಮೇಲ್, ಮೇಲ್ ಅಂಡ್ ಫೀಮೇಲ್. ಮೇಲ್ ಅಂಡ್ ಫೀಮೇಲ್. ನೀವೊಂದ್ಸಲ ಜಿಮ್ ಅಲ್ಲಿ ಸಿಕ್ಕಾಗ ಹೇಳಿದ್ರಿ. ಈಗ ನಿಮ್ಮಿಬ್ರನ್ ಬಿಟ್ಟು ತೆಗ್ದ್ಬಿಟ್ಟೆ. ರಾಘವೇಂದ್ರ. ರಾಘು. ಕರೆಕ್ಟ್ ಆಗಿ ಹೇಳಿದ್ರಿ. ಹೌದಾ? ಸುಸ್ಸು ರಾಘು. ಬಟ್ ನಾವ್ ರಾಘುನ ಮೇಲ್ ಆಗಿ ತಗೊಳ್ಳೋದು ಫೀಮೇಲ್ ಆಗಿ ತಗೊಳ್ಳೋದು? ನಿಮ್ಗೆ ಯಾವ ತರ ಇಷ್ಟ? ಅಂದ್ರೆ ಅವರು ಲೇಡಿ ಗೆಟಪ್ ಹಾಕಿದಾಗ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತಾ ಅಥವಾ? ಅವ್ರು ಏನೇ ಮಾಡಿದ್ರು ಚೆನ್ನಾಗ್ ಮಾಡ್ತಾರೆ. ಹೌದು, ಅದು ನಿಜ. ಅಡಾಪ್ಟೇಷನ್ ಅವರು ಪಾಪ ಲೇಡಿ ಮಾಡಿ 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 ಈ ಜೆಂಟ್ಸ್ ಪಾತ್ರ ಆಗ್ತಾಗ ಹಂಗೆ ಆಗ್ಬಿಟ್ಟಿರುತ್ತೆ, ಮ್ಯಾನರಿಸಮ್ ಎಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಅವ್ರು ಚೆನ್ನಾಗಿ. ಆಮೇಲೆ ಅವ್ನು ಎಲ್ಲಾ ಕೆಲಸ ಸಿಕ್ಕಾಪಟ್ಟೆ ಡೆಡಿಕೇಶನ್ ಇದ್ ಮಾಡ್ತಾನೆ. ಒಂದ್ ಲೇಡಿ ಹಾಕ್ಬೇಕಾದ್ರು ಒಂದ್ ಮೂಗ್ಬಟ್ ಆಗಿರ್ಬೋದು, ಕಾಲುಂಗ್ರ ಆಗಿರ್ಬೋದು, ಅವ್ರ ಏನಾದ್ರು ಅಚ್ಚೆ ಹಾಕೊಂಡಿದಾರ ಅಂದ್ರೆ ಅದೆಲ್ಲ ತುಂಬಾ ಡೀಟೇಲಿಂಗ್ ವರ್ಕ್ ಮಾಡ್ತಾನೆ. ಹಂಗಾಗಿ ಸ್ಕಿಟ್ ಮಾಡುವಾಗ ಹೆಣ್ ಪಾತ್ರ ಅಂತೀನಿ, ಯಾರು ಲೇಡಿ ಇದ್ರುನು ಅವ್ರಿಗಿಂತ ಇವನೇ ಚೆನ್ನಾಗ್ ಮಾಡ್ತಾನೆ. ವೈಯಾರ ಆಗಿರ್ಬೋದು, ವಿತ್ ಆಕ್ಟಿಂಗ್ ಆಗಿರ್ಬೋದು, ಇವನ್ ಚೆನ್ನಾಗ್ ಮಾಡ್ತಾನೆ. ಬಿಕಾಸ್ ಕಾರಣ ಏನು ಅಂದ್ರೆ ಅವ್ನ ಅಷ್ಟು ಅವ್ರಿಗಿಂತ ಜಾಸ್ತಿ ಡೀಟೇಲ್. ಅವ್ರೇನು ಕಾಲುಂಗ್ರ ಬಳೆ ಮರ್ತಿರ್ತಾರೇನೋ, ಇವನ್ ಅದನ್ನ ನೆನಪು ಮಾಡ್ಕೊಂಡು ಹಾಕೊಂಡ್ ಹಂಗಾಗಿ ಅದು ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ, ಆಭಾಸ ಅನ್ಸಲ್ಲ ಅವ್ರು ನೋಡಿದಾಗ. ಲೇಡಿ ಗೆಟಪ್ ತುಂಬಾ ರೆಸ್ಪೆಕ್ಟ್ ಮಾಡ್ತಾನೆ, ಲೇಡೀಸ್ ನ ರೆಸ್ಪೆಕ್ಟ್ ಮಾಡ್ತಾನೆ. ಅಂಡ್ ಲೇಡೀಸ್ ಅಂದ್ರೆ ಮಾನಸ ರಾಘು ವಿಷಯದಲ್ಲೂ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಅಯ್ಯೋ ಇವರೇ ಕಳ್ಸಿದ್ರಿ ಅನ್ಸುತ್ತೆ, ನೀವೇ ಕಳ್ಸಿದ್ರಿ ಅನ್ಸುತ್ತೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ನೋಡಮ್ಮ ಇಲ್ಲಿ ಹಿಂಗ್ ಕಳ್ಸಿದ್ರೆ ರಾಘು ಅಂತೂ ಸಿಟ್ಟು ಮಾಡ್ಕೊಂಬಿಟ್ಟಿದಾನ. ಅಕ್ಕ ಇವ್ರಿಗೆಲ್ಲ ಏನಕ್ಕ ಏನೋ ಏನದು ಫೇಮಸ್ ಆಗ್ತಾರೆ, ಅವ್ರ ಪೇಜ್ ಚೆನ್ನಾಗ್ ಓಡುತ್ತೆ ಅಂತ ಬಾಯಿಗೆ ಬಂದಂಗ ಹಾಕ್ತಾರಲ್ಲಕ್ಕ, ಎಂಟರ್ಟೈನ್ ಮಾಡಕ್ಕಾಗುತ್ತ ಅದಕ್ಕೆ ಬೈದು ಆಮೇಲೆ ಹೋಗ್ಲಿ ಬಿಡಪ್ಪಿ ಅಂತ ನಾನು. ಅವ್ನ್ ಬಿಟ್ಟಿಲ್ಲ, ಹಂಗೂ ಆ ಪೇಜ್ ಅವ್ರಿಗೆ ಇದ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬೈದಿದ್ದಾನೆ. ನಿಮ್ಗೆ ಸಂಬಂಧಗಳ ಬೆಲೆ ಗೊತ್ತಿರ್ಲೇ ಇರ್ಬೋದು, ಬಟ್ ನಮಗ್ ಗೊತ್ತಿದೆ. ಅವ್ರ ನಮ್ಮ ಅಕ್ಕ, ಇಷ್ಟು ವರ್ಷದಿಂದ ನಾನ್ ನಮ್ಮ ಅಕ್ಕನ ಜೊತೆನೂ ಅಷ್ಟಕ್ಕೆ ಚೆನ್ನಾಗಿಲ್ಲ, ಅವ್ರ ಜೊತೆ ಅಷ್ಟು ಚೆನ್ನಾಗಿದ್ದೀನಿ, ನಮ್ಗೆ ಈ ತರ ಮಾತಾಡಿದಿರಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಸಿಟ್ ಮಾಡ್ಕೊಂಡಿದ್ದ. ಬಟ್ ನಮ್ ಫ್ಯಾಮಿಲಿಗಳಲ್ಲೆಲ್ಲ ಗೊತ್ತಿತ್ತಲ್ಲ ನಾವಿಬ್ರು ಹೇಗಿದ್ವಿ, ಇವ್ರಿಗೂ ಚೆನ್ನಾಗ್ ಗೊತ್ತಿತ್ತು. ಶಿವು ಏನ್ ಬೇಜಾರ್ ಮಾಡ್ಕೊಂಡಿಲ್ವಾ ಇದಕ್ಕೆ? ಫಸ್ಟ್ ಆಫ್ ಆಲ್ ಹಿಂಗ ಟ್ರೋಲ್ ಮಾಡ್ತಾರೆ, ಇದ್ ಮಾಡ್ತಾರಲ್ಲಕ್ಕ, ಅದಕ್ಕೆ ತಲೆ ಕೆಡ್ಸ್ಕೊಳ್ಳ. ಯಾಕಂದ್ರೆ ಜೀವನದಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಬೇರೆ ಇದೆ, ಬೇರೆಯವ್ರಿಗೋಸ್ಕರ ತಲೆ ಕೆಡ್ಸ್ಕೊಂಡ. ಇವ್ರು ಅಷ್ಟೇ ಬ್ಯಾಡ್ ಕಾಮೆಂಟ್ಸ್ ಗಾಗ್ಲಿ ಅಥವಾ ಈ ತರ ಟ್ರೋಲ್ ಅದಕ್ಕೆಲ್ಲ ಒಂದಷ್ಟು ಕಮೆಂಟ್ಸ್ ಓದೋದು ಒಬ್ರಿಗೆ ಚಟ ಅನ್ಸುತ್ತೆ. ಇಪ್ಪ ಏನ್ ಬಂದಿದೆ ಏನಿದೆ, ಆಮೇಲೆ ಯಾವ್ದೋ ವಿಡಿಯೋ ಇದ್ರೆ ಆ ವಿಡಿಯೋ ನೋಡಲ್ಲ, ಕಮೆಂಟ್ಸ್ ನೋಡ್ತಾರೆ ಫಸ್ಟ್. ನನಗೇನೋ ಕಮೆಂಟ್ಸ್ ನೋಡಕ್ಕೆ ಇಷ್ಟ ಆಗಲ್ಲ ನಂಗೆ, ಅದ್ರಲ್ಲೂ ಬ್ಯಾಡ್ ಕಮೆಂಟ್ಸ್. ಅದು ಬ್ಯಾಡ್ ಕಮೆಂಟ್, ಯಾರೋ ಬ್ಯಾಡ್ ಕಮೆಂಟ್ಸ್ ಹಾಕಿದಾರೆ ನೋಡಿ ಅಂದ್ರೆ ಹೌದಾ ಹಾಕ್ಲಿ ಬಿಡಿ ಅಂತೀನಿ ಅಷ್ಟೇ, ಬಿಟ್ರೆ ಮತ್ತೆ ಅದನ್ನ ಇದನ್ ಮಾಡಕ್ ನನಗೆ ಇನಿಷಿಯಲಿ ತಗೊಳೋದಕ್ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಸುಮ್ನೆ ಏನೋ ಒಂದ್ ಕಮೆಂಟ್ ಆಗಿದ ತಕ್ಷಣ ಏನು ಬೇಡ ಅವ್ರು ನಮ್ಗೆ ಇವಳು ಯಾರು ಹಿಂಗಿದಾಳೆ ಅಂತ ಹಾಕ್ರೆ ನಂಗೆ ತೊಗೊಳಕ್ ಆಗ್ತಿರ್ಲಿಲ್ಲ. ಯಾರು ಇವ್ರು ಹಿಂಗ ಅನ್ಬಿಟ್ರು ಅಂದ್ರೆ ನಮಗೆ ಪರಿಚಯ ಇದ್ದವ್ರಿಗೆ ಬಿಡಿ, ಏನೋ ಒಂದ್ ಮಾತು ಅಂದವ್ರಲ್ಲ ಅಂತದ್ರಲ್ಲಿ ಇವ್ರು ಯಾರೋ ಗೊತ್ತಿಲ್ದೇ ಇರೋರು, ಇವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ, ಇವ್ರು ಒಂದ್ ಬ್ಯಾಡ್ ಕಮೆಂಟ್ ಹಾಕಿದಾಗ ಇವ್ರು ಯಾಕೆ ನನಗೆ ಅಂದಿದ್ದಾರೆ, ಅದ್ ತುಂಬಾ ಇನಿಷಿಯಲಿ ಸಿಕ್ಕಾಪಡೆ ಕಷ್ಟ ಆಯ್ತು ತಗೊಳೋದಿಕ್ಕೆ. ಇವ್ರ ಯಾಕೆ ನಂಗೆ ಹಿಂಗ್ ಬೈತಿದ್ದಾರೆ, ಇವ್ರು ಯಾರು ಇವ್ರು ನನ್ಗೆ ನಾನೇನ್ ಮಾಡಿದೀನಿ ಇವ್ರಿಗೆ, ಹಿಂಗೆಲ್ಲ ಅನ್ಸಕ್ ಶುರು ಆಗಿತ್ತು. ಆಮೇಲೆ ರಾಘು ಒಂದ್ಸಲ ಅಂದಿದ್ದ, ಅಕ್ಕ ನಾವೇನೋ ಒಂದ್ ಮಾಡ್ತೀವಿ ಅಂತಂದ್ರೆ ಅದ್ರಲ್ಲಿ ಪಾಸಿಟಿವ್ ಆಗಿ ಮಾತಾಡೋರು ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ, ಒಟ್ಟು ನಿಮ್ ಬಗ್ಗೆ ಮಾತಾಡ್ತಾ ಇದಾರಾ ಅದು ಇಂಪಾರ್ಟೆಂಟ್, ಬಿಟ್ಬಿಡಿ ತಲೆ ಕೆಡ್ಸ್ಕೋಬೇಡಿ ಇದ್ರ ಬಗ್ಗೆ ಅಂತ ಹೇಳಿದ. ಆವಾಗಿನ ನಾನ್ ಸ್ವಲ್ಪ ಕಮೆಂಟ್ಸ್ ಗಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟಿದ್ದೀನಿ. ನಾನು ಫಸ್ಟ್ ಮಜಾ ಮಾಡ್ತಿದ್ದಾಗ ತಲೆ ಕೆಡ್ಸ್ಕೊಂಡು, ಅವಾಗ ಸ್ಟಾರ್ಟಿಂಗ್ ಅಂದ್ರೆ ಟಿವಿಗೆ ಫಸ್ಟ್ ಒಂದು ಸೇರ್ಕೊಂಡಾಗ ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ್ದ, ಅಂದ್ರೆ ನಮ್ಮ ಆರ್ಟಿಸ್ಟ್ ಗಳಿಗೆ ನಮ್ಗೆ ಹಾಕಿದ್ದ, ಅಂದ್ರೆ ಬ್ಯಾಡ್ ವರ್ಡ್ ಅಲ್ಲೇ ನೀವ್ ಯಾವ ಇದ್ರಲ್ಲಿ ಆಕ್ಟಿಂಗ್ ಮಾಡ್ತೀರಾ ಹಂಗೆ ಅಂತ ಅಂದಿದ್ದ.
ನಾವ್ ಮೊದ್ಲಿಗೆ ಆ ಭಾಗದವ್ರು ನಮ್ಗೆ ಉತ್ತರ ಮಾತುಗಳು ಕರ್ನಾಟಕದ ಹುಲಿ. ನಾವು ಅಂದ್ರೆ ಹ್ಮ್. ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೆ ಮಾತ್ರ ನಾನು. ಅವಾಗ ಅದು ಅಷ್ಟೆಲ್ಲ ಬೈದ್ವಲ್ಲ, ನನ್ ಮನಸ್ಥಿತಿನ ಒಂದ್ ಸ್ವಲ್ಪ ಯಾಕೆ ಹಿಂಗೆ ಇವ್ರು ಅಂದ್ರಲ್ಲ ಹಂಗೆಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಅದೆಲ್ಲ ಆದ್ಮೇಲೆ ಅನ್ಸಿದ್ದೊಂದು, ಹಾಕಿದಾನೆ ನಾನು ಅದನ್ನ ನೋಡದೇ ಇದ್ರೆ ನನ್ ಪಾಡಿ ನಾನು ಆರಾಮಾಗಿ ಇರ್ತಿದ್ದೆ. ಬಟ್ ಅದನ್ನ ನೋಡಿ ನನ್ ಮನಸ್ಥಿತಿ ಹಾಳು ಮಾಡ ಹೌದು. ಅಲ್ವಾ, ನಾನು ಅದನ್ನ ನೋಡ್ದೇನೆ ಇದ್ರೆ ಚೆನ್ನಾಗಿರ್ತಿದ್ನಲ್ಲ ಅಂತ ಅನಿಸ್ತು. ಅದಕ್ಕೆ ಹಂಗಾಗಿ ಅವತ್ತಿಂದ ನೋಡೋದೇ ಇಲ್ಲ, ತಲೆ ಕೆಡ್ಸ್ಕೊಡೋದು. ಗುಡ್ ಗುಡ್ ಗುಡ್. ಸೊ ರಾಘು ಮತ್ತೆ ಸುಷ್ಮಿತನ ನಾನು ಒಂದ್ಸಲ ನಮ್ ಕಿಚನಿಗೆ ಕರೆದು ಜುಗಲ್ಬಂದಿ ಮಾಡಿಸ್ಬೇಕು. ಅಯ್ಯೋ ಮಾಡ್ಸಿ ಸಕ್ಕದಾಗಿರುತ್ತೆ. ಅಡಿಗೆ ರಾಘು ಸಖತ್ತಾಗಿ ಮಾಡ್ತನಕ. ಕರೆಕ್ಟ್. ತುಂಬಾ ಚೆನ್ನಾಗ್ ಮಾಡ್ತಾನೆ. ರಾಗಿನಿ ಕಿಚನ್. ಹೌದೌದು, ರಾಘುಸ್ ಕಿಚನ್. ರಾಘುಸ್ ಅದು. ಇವ್ರು ಅಡಿಗೆ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಏನಾದ್ರೂ ಮಾಡ್ತಾ ಇರ್ತಾರಲ್ಲ. ಹೌದೌದು. ಈಗ ನಿಮ್ ಗಿಚ್ಚಗಿಲಿ ಮಜಾ ಭಾರತ ಗಿಚ್ಚಗಿಲಿ ಇಲ್ಲಿ ಆಯ್ತು. ಓಕೆ, ಎಷ್ಟು ಜೋಡಿಗಳು ಆಚೆ ಬಂದಿದ್ದೀರಾ? 1 2 ಎರಡು ಯಾವ್ದಪ್ಪ? ಅಂದ್ರೆ ಎಷ್ಟು ಜೋಡಿಗಳು? ಯಾರ್ಯಾರು ಪಾರ್ಟ್ನರ್ ಆಗಿ ಮದ್ವೆ ಆದ್ರು? ಜಗ್ಗಪ್ಪ ಸುಸ್ಸು ಬಿಟ್ರೆ ನಾವೇ ಅನ್ಸುತ್ತೆ. ನೀವೇ. ಇನ್ಯಾವ್ದಾದ್ರು ಹಿಂಟ್ ಇದ್ಯಾ? ಅಲ್ಲಿರೋರಿಲ್ಲ, ಅಂದ್ರೆ ಹ್ಮ್. ಆ ಸರ್ಕಲ್ ಅಲ್ಲಿ ಇರೋರಿಲ್ಲ. ಇಲ್ಲ. ಅವ್ರ ಪಾಪ ಬೇರೆಯವ್ರನ್ನ ಇಷ್ಟಪಟ್ಟು ಇದಾರೆ, ಹ್ಮ್. ಬಟ್ ಆ ಸರ್ಕಲ್ ಅಲ್ಲೇ ಇಲ್ಲ. ಯಾರು ಇಲ್ಲ, ಹುಡುಗಿರೇ ಇಲ್ವಲ್ಲ, ಇದನ್ನೆಲ್ಲಿ ಇಷ್ಟಪಡ್ತಾರೆ? ಹುಡುಗರು ಇಷ್ಟಪಡ್ಬೇಕಷ್ಟೇ. ಈಗ ನಿಮ್ಮನ್ ಬಿಟ್ಟು ಈಗ ನೆಕ್ಸ್ಟ್ ಮದ್ವೆ ಯಾರ್ದು? ನನ್ಗನ್ಸೋದು ನಮ್ಮ ಚಿಲ್ಲರ್ ಮಂಜಣ್ಣ ಅನ್ಸುತ್ತೆ. ಚಿಲ್ಲರ್ ಇರ್ಬೋದು. ಚಿಲ್ಲರ್ ಮಂಜು. ಚಿಲ್ಲರ್ ಮಂಜು ಗುಡ್ಡದವರು. ನೋಡ್ರಿ, ಚಿಲ್ಲರ್ ಮಂಜು ಅಂತ ಬ್ರ್ಯಾಂಡ್ ಅಂತಾರಲ್ಲ ಹಂಗೆ. ಎಲ್ಲಾರ್ದು ಒಂದೊಂದು ಇದೆ ಅಲ್ವಾ ನಿಮ್ಗೆಲ್ಲ? ನೆಕ್ ನೇಮ್ ಇದೆ ಅಲ್ವಾ? ಹೌದು. ನಿಮ್ದೇನು? ಶಿಡ್ಶಾಡೋ ಶಿವ. ನಿಮ್ದು? ಮಹಾನಟಿ ಮಾನಸ. ಸೂಪರ್. ನಮ್ದು ಚಿಲ್ಲರ್ ಮಂಜು. ನಮ್ ರಾಗಿಣಿ ರಾಘು. ವಿನೋದ್ ಗೊಬ್ರಗಾಲ ಅಂದ್ರೆ ಅವ್ರ ಊರ ಹೆಸರನ್ನೇ ಅದನ್ನ ಇದನ್ ಮಾಡ್ಕೊಂಡಿದ್ದಾರೆ. ಚಿರಯುವಕ್ಕ ಚಂದ್ರಪ್ರಭಾ. ಚಂದ್ರಣ್ಣ ನಿಮ್ಗೆಲ್ಲ ಬಹಳ ಕ್ಲೋಸ್ ಅನ್ಸುತ್ತಾರಲ್ಲ? ಚಂದ್ರಣ್ಣ ಅಂದ್ರೆ ನಾವು ಒಂದು 8-9 ವರ್ಷ ಆಯ್ತು. ಅಂದ್ರೆ ಒಂದೇ ರಿಯಾಲಿಟಿ ಶೋ, ಒಂದೇ ಇದ್ರಲ್ಲೇ. ಹೌದೌದು. ಈಗ ಬರೋ ಅಪ್ಕಮಿಂಗ್ ಅಲ್ಲೂ ಇದಾರೆ, ಇವಾಗ ನಡೀತಿದ್ದಾರೆ. ಏನ್ ಅನ್ನಿಸ್ತು ನಿಮ್ಗೆ ಅವರು ಬಿಗ್ ಬಾಸ್ ಇಂದ ಹಂಗೆ ಎದ್ ಬಂದಿದ್ದು? ಆ ತಿಳ್ಕೊಂಡಿದ್ದು ನನ್ಗೆ ಆಗ್ಲಿಲ್ಲ. ಅಂದ್ರೆ ನಾನ್ ಕಂಪ್ಲೀಟ್ ಆಕ್ಟಿಂಗ್ ಮಾಡ್ಕೊಂಡ್ ಬಂದು ಸಡನ್ ಆಗಿ ಆ ಒಂದು ಗೇಮು ನಂಗೆ ಆಡಕ್ ಆಗ್ಲಿಲ್ಲ ಅಂದ್ರೆ ಅದು ಬೇರೆನೆ. ಅಂದ್ರೆ ನೀವು ಹೋಗಿ ಬಂದಿದ್ದೀರಾ, ನಿಮ್ಗೂ ಗೊತ್ತಿರುತ್ತೆ ಅಲ್ಲಿ ಹೆಂಗಿರುತ್ತೆ ಅಂತ. ಹೌದಪ್ಪ. ಅಂದ್ರೆ ಅಲ್ಲಿ ಮನಸ್ಥಿತಿ ಬೇರೆದ್ನೇ ಇರ್ಬೇಕು. ಓಕೆನಾ? ಈಗ ನಾವು ಕಂಪ್ಲೀಟ್ ಚೆನ್ನಾಗಿ ಆಕ್ಟ್ ಮಾಡಿ ಸಡನ್ ಆಗಿ ಅಲ್ಲಿ ಹೋದಾಗ ನಮ್ಗೆ ಕನ್ಫ್ಯೂಸ್. ನಾವು ನಾರ್ಮಲ್ ಆಗಿ ಇರ್ತೀವಿ, ಬಟ್ ಅದು ಅಲ್ಲಿಗೆ ಆಗಲ್ಲ. ಅಂದ್ರೆ ಅಲ್ಲಿ ತುಂಬಾ ಆಮೇಲೆ ಅದು ಏನಾಗತ್ತೆ, ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೆಯವ್ರು ಆಗ್ತಿದ್ದಾರೆ ಅನ್ನೋ ತರನೇ ಬರುತ್ತೆ. ನಾವು ನಾರ್ಮಲ್ ಆಗಿ ಇರ್ತೀವಿ ಅನ್ಕೊಳ್ಳಿ. ಮೋಸ್ಟ್ಲಿ ಆ ಒಂದು ನಾನು ನಾರ್ಮಲ್ ಆಗಿದ್ದೆ, ಅದು ಜಾಸ್ತಿ ವರ್ಕ್ ಆಗ್ಲಿಲ್ಲ ಅಂತೇಳಿ ಒಂದಷ್ಟು ಏನಾದ್ರು ಬೇಜಾರಾಗಿ ಬಂದೇನೋ. ಬಟ್ ಹೇಳ್ಕೊಂಡಿದ್ದು ಹಂಗೆ, ಇಲ್ಲ ನಂಗೆ ಯಾಕೋ ಸೆಟ್ ಆಗ್ಲಿಲ್ಲ ಅಂತಾನೆ ಹೇಳ್ದ. ನಿಮ್ ಇಬ್ರಲ್ಲಿ ಬಿಗ್ ಬಾಸ್ ಏನಾದ್ರು ಕರೆದ್ರೆ ಯಾರಿಗ ಇಷ್ಟ ಇದೆ ಹೋಗಕ್ಕೆ? ನಾನು ಹೋಗಲ್ಲ. ಅಲ್ಲ, ಹೋದ್ರುನು ನಾವು ನಾರ್ಮಲ್ ಆಗಿ ಇರ್ಬೇಕಾಗತ್ತೆ. ಅಂದ್ರೆ ಈಗ ಅಲ್ಲಿ ಈಗ ನನಗೆ ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ಆ ಗೇಮ್ ಇರೋದು ಹಂಗಿದೆ. ಅದನ್ನ ಸುಮ್ನೆ ಅದೇನೋ ಮಾಡ್ತಾರೆ ಅಂತ ಹೇಳ್ಬಾರ್ದು. ಆ ಗೇಮ್ ಇರೋದ ನಾವು 3 ಜನ ಫ್ರೆಂಡ್ಸ್ ಬಂದಾಗ ನಾವು ಗುಡ್ ಫ್ರೆಂಡ್ಸ್. ಅಲ್ಲಿ ಗೇಮು ಅಂತ ಹೋದಾಗ ಏನಾಗುತ್ತಾ, ಒಂದು ಅವ್ರಿಗೆ ಇವ್ರ ಬಗ್ಗೆ ಪಾಸಿಟಿವ್ ಹೇಳಿಂದ ಖುಷಿಯಾಗಿ ಹೇಳ್ಬಿಡ್ಬೋದು. ಒಂದ್ ನೆಗೆಟಿವ್ ಹೇಳಿದಾಗ ನಾನು 100 ಸಲ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಏನ್ ಹೇಳ್ಬೇಕು ನಾನು? ಅದು ಸಣ್ಣದೇ ಆಗ್ಲಿ ನಾ ಹೇಳಲೇಬೇಕು. ಅದು ನಿಮ್ಗೆ ನಾ ಸಣ್ಣದ್ ಅನ್ಕೊಂಡು ಅವ್ರು ಏನು ಅನ್ಕೊಳಲ್ಲ ಅಂತ ಹೇಳ್ಬಿಡ್ತೀನಿ ಅನ್ಕೊಳ್ಳಿ. ಅದು ನಿಮ್ಗೆ ಸಣ್ಣದಾಗಿ ಶುರು ಆಗ್ತಾ ಅದು ದೊಡ್ಡ ಜಗಳ ಆಗ್ಬಿಡುತ್ತೆ. ಆಮೇಲೆ ಅದನ್ನ ತಡ್ಕೊಳಕ್ ನಮ್ಗೆ ಆಗಲ್ಲ. ಸೊ ನೀವು ಬಿಗ್ ಬಾಸ್ ಮಾಡಿದವರಲ್ಲ. ಅಂದ್ರೆ ನನಗೆ ಕಂಪ್ಲೀಟ್ ಆಗಿ ಆಕ್ಟಿಂಗ್ ಮಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ಬರೀ ಗೇಮ್ ಆಡ್ತಾರೆ ಅಂದ್ರೆ ಹೋಗ್ಬಿಡ್ತೀನಿ. ಬರೀ ಗೇಮ್ ಆಡ್ಸಿ ಇದ್ ಮಾಡ್ಸ ಹಂಗ್ ಹೋಗ್ಬಿಡ್ತೀನಿ. ಅದನ್ನ ಕುತ್ಕೊಂಡು ನಾಮಿನೇಟ್ ಮಾಡೋದು ಅದು ಒಂಥರ ಅಂದ್ರೆ ಆಗಲ್ಲ. ಒಂದು ತೀರಾ ಹೆಂಗೆ ಅಂದ್ರೆ ಫನ್ನಿಯಾಗಿ ನಗ್ಸೋಣ, ನಗಾಡೋಣ, ಆಟ ಆಡೋಣ ಎಲ್ಲ ಆಗುತ್ತೆ. ಈ ಜಗಳ ಅಂತ ಬಂದಾಗ ಅದು ಏನೋ ನಮ್ಗೆ ಆಗಲ್ಲ. ಎಲ್ರು ಚೆನ್ನಾಗಿರ್ಬೇಕು ಅನ್ನೋದೇ ಬಯಸ್ತೀವಿ, ಹಂಗಾಗಿ ಅದು ಬರಲ್ಲ. ಒಂದು ಫನ್ನಿ ನೇಚರ್ ಇಟ್ಕೊಂಡು ಹೋಗ್ಬೇಕು, ಇಲ್ಲ ಹಾಡು ಗೀಡು ಗೊತ್ತಿದ್ರೆ ಹೋಗ್ಬೇಕು. ಹೌದೌದು. ಆಕ್ಟಿಂಗ್ ಗೊತ್ತಿರೋರು ಹೋದ್ರೆ ಹುಚ್ಚರು ತರ ಕಾಣಿಸ್ತಾರೆ. ಹೌದು ಹೌದು, ಹಂಗೆ ಅನ್ಸುತ್ತೆ. ಈಗ ಯಾವ ಆಕ್ಟರ್ಗಳು ಗೆಲ್ಲಕ್ಕಾಗಿಲ್ಲ, ಅಂದ್ರೆ ಮನ್ಸನ್ನು ಗೆಲ್ಲಕ್ಕಾಗಿಲ್ಲ. ಆಕ್ಟರ್ ಎಮೋಷನ್ಸ್ ಬೇರೆ. ಹೌದು, ಯಾವಾಗ್ಲೂ ಆಕ್ಟರ್ ಒಂದೇ ಎಮೋಷನ್ಸ್ ಅಲ್ಲಿ ಇರಲ್ಲ. ಆ ಭಾವನ ಅರ್ಥ ಮಾಡ್ಕೊಳ್ಳೋರು ಒಬ್ರೆ ನಿರ್ದೇಶಕರು. ಹೌದು, ಆಕ್ಟರ್ಗಳನ್ನ ಅರ್ಥ ಮಾಡ್ಕೊಳ್ಳೋರು ನಿರ್ದೇಶಕರಷ್ಟೇ.
ಅದ್ ಬಿಟ್ಟು ಯಾರಿಗೂ ಹೌದು ನಿಜವಾದ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋ ಒಬ್ಬ ನಟನ ಭಾವಗಳು ಹೌದು. ಟ್ರೋಲ್ ಮಾಡೋರ್ಗು ಅರ್ಥ ಆಗಲ್ಲ. ಅರ್ಥ ಆಗಲ್ಲ. ಅದು ಏನಂತ ಗೊತ್ತಾ, ಅವನ್ ಕೈಲಿ ಆಗ್ಲಿಲ್ಲ, ಅದು ಅವನ್ ಕೈಲಿ ಆಗ್ಲಿಲ್ಲ ಅಂತ ಅಲ್ಲ, ಅದು ಅಲ್ಲ. ಈಗ ಚೆನ್ನಾಗಿ ಆಕ್ಟ್ ಮಾಡೋನ್ ಕರ್ಕೊಂಡೋಗಿ ಕೂರ್ಸಿ ಅವ್ರು ಏನ್ ಮಾಡ್ತಾರೆ ಹೇಳಿ, ಅವ್ರು ನಾರ್ಮಲ್ ಆಗಿರ್ತಾರೆ. ಓಕೆನಾ? ಅದು ಆಗಲ್ಲ. ನಿಮ್ಗೂ ಅರ್ಥ ಆಗಿರುತ್ತೆ ಬಿಡಿ, ಒಳಗೆ ಹೋಗಿರ್ತಿರಲ್ಲ ಹೆಂಗೆ ಅಂತ ಗೊತ್ತಾಗಿರುತ್ತೆ ನಿಮ್ಗೆ. ಅದ್ ನಮ್ಗೂ ನೋಡುವಾಗ ಅನಿಸ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಚೆನ್ನಾಗ್ ಆಡ್ದಾಗ ಗೆದ್ದ, ಕಾರಣ ಏನು? ಅವ್ನ್ ಪ್ಲಸ್ ಪಾಯಿಂಟ್ ಏನಿದೆ ಅಂತಂದ್ರೆ ಅವ್ನ್ ಚೆನ್ನಾಗಿ ಮಾತಾಡ್ತಾನೆ. ನೀವೇನಾರ ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ರಾಜಮಾತೆ ನೀನೆ ಹೊಸ ಅತ್ತೆ. ಅವ್ನ್ ಅದೇ ಪ್ಲಸ್ ನೇಚರ್ ಅದು. ಹೌದು. ಅವ್ನ್ ನಾರ್ಮಲ್ ಕೂತ್ರು ಇದೇನು ವೈಟ್ ರೈಸ್ ಮೇಲೆ ಒಂದ್ ಹಾಡು ಹೇಳ್ತಾನೆ, ಒಂದ್ ಅವ್ನ್ಗೆ ಅದು ರೂಢಿ ಆಗ್ಬಿಟ್ಟಿದೆ. ಆದ್ರೆ ಕೆಲವ್ರದ್ದು ಏನಂತಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಟೀಸ್ ಮಾಡಿ 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 ಕಾಮಿಡಿ ಮಾಡ್ತಿದ್ದ. ಆ ಕ್ಲೀಶೆ ಕಾಮಿಡಿ ಹೌದು ಹರ್ಟ್ ಆಗ್ತಿತ್ತು ಕೆಲವ್ರಿಗೆ ಹೌದು ಅನ್ನೋದೆಲ್ಲ ಮಾತುಕತೆನೂ ಇದೆ. ಬಟ್ ಗಿಲ್ಲಿ ನೇಚರೇ ಅದಾಗಿದ್ರೆ ಹೌದು. ಜನ ಅದನ್ನೇ ಇಷ್ಟಪಡ್ತಾರೆ. ಅಂದ್ರೆ ಮಾನಸ್ ಅವ್ರ ಆಗ್ಲೇ ಹೇಳ್ದಂಗೆ ಜನಕ್ಕೆ ಏನ್ ಬೇಕು ಏನ್ ಬೇಡ ನಾವ್ ಏನ್ ಕೊಡ್ತಿದೀವಿ. ಆದ್ರೆ ಎಲ್ಲರೂ ಕನ್ಫ್ಯೂಸನ್ ಏನಂತಾರೆ, ಕನ್ಫ್ಯೂಸ್ ಅಲ್ಲೇ ಇದಾರೆ ಎಲ್ರು. ಆದ್ರೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅನ್ನೋದು ಇನ್ನೂ ಯಾರಿಗೂ ಏನು ಗೊತ್ತಾಗ್ತಿಲ್ಲ. ಈಗ ಅದೇ ಮೇಡಮ್, ಈಗ 10 ಜನ ಇದಾರೆ ಅಂದಾಗ ಒಬ್ರು ಯಾರಾದ್ರೂ ಅದಕ್ಕೋ ಜೈ ಅಂದ್ರೆ ಇನ್ 9 ಜನ ಜೈ ಅಂದಿಲ್ಲ ಅಂದ್ರೆ ಅವ್ನು ಹುಚ್ಚಿನ ತರಾನೇ ನೋಡ್ತಾರೆ ನಮ್ಮ ಆಳೋ ನಾಯಕನೇ ಹಂಗಿರ್ಬೇಕು ಅಲ್ವಾ? ಹಂಗೆ ಆಗತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಯಾರನ್ನ ಗೆಲ್ಸ್ಬೇಕು ಅಂತ ಗೊತ್ತಾಗಲ್ಲ. ಹೌದು. ಓಕೆ ಯಾರಾದ್ರೂ ಕೊಲೆ ಮಾಡಿದ್ರೆ ಅಂತಂತವ್ರೆ ಕೊಲೆ ಮಾಡಿ ಹೋಗಿದ್ದಾರೆ, ಇವ್ರನ್ನ ಬಿಡಕ್ಕಾಗಲ್ವಾ ಅಂತಾರೆ. ಏನ್ ಕೊಲೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ? ಈಸಿ. ನೆಟ್ಫ್ಲಿಕ್ಸ್ ಎಲ್ಲ ಬರುತ್ತಲ್ಲ ಸೀರೀಸ್ ಫಿಲಿಮ್ಸ್ ಗಳೆಲ್ಲ, ಕೊಲೆ ಮಾಡೋದೆಲ್ಲ ಈಸಿ. ಈಗ 2026 ನಾವಿದೀವಿ. ಕೊಲೆ, ರಕ್ತಪಾತ ಇಂಥವನ್ನ ಜಾಸ್ತಿ ನೋಡ್ತಾ ಇದೀವಿ. ಆಮೇಲೆ ಮೋಸ್ಟ್ಲಿ ಅವಾಗೂ ಇವೆಲ್ಲ ಆಗ್ತಿತ್ತು ಅನ್ಸುತ್ತೆ. ಇವಾಗ ಇದನ್ನೇ ಜಾಸ್ತಿ ತೋರ್ಸೋದ್ರಿಂದ ನಮ್ಗಿದು ತುಂಬಾ ಇದೇ ಆಗ್ತಿದೆ ಅಂತ ಹಂಗೇನೋ ಅನಿಸ್ತಿಲ್ವಾ ಮೇಡಮ್? ಒಂದ್ ಟೈಮ್ ಇತ್ತು ಫ್ಯೂಡಲಿಸಂ ಅಂದ್ರೆ ಈ ಜಮೀನ್ದಾರ ಪದ್ಧತಿ ಬಗ್ಗೆನೇ ಸ್ಕ್ರಿಪ್ಟ್ ಗಳು ಬರ್ತಿತ್ತು, ಸಿನಿಮಾಗಳು ಬರ್ತಿತ್ತು. ಅನಂತನಾಗು, ಅಂಬರೀಷ್, ವಿಷ್ಣುವರ್ಧನ್ ಆ ತರದೆಲ್ಲ ಬರ್ತಿದೀವಿ. ಹಿಂದಿನಲ್ಲೂ ಅದೇ ಬಂತು. ಈ ಜಮೀನ್ದಾರ ಪದ್ಧತಿನ ಅವಾಗ ಉಳುವವನೇ ನೆಲದೊಡೆಯ ಅಂತ ಬಂದಿತ್ತು. ರೈತರ ಬಗ್ಗೆ ಅದ್ ಬರ್ತಿತ್ತು. ಒಂದ್ ಕಾಲ ಆಯ್ತು. ಇನ್ನೊಂದ್ ಕಾಲ ಬಂತು, ಬರೀ ಪ್ರೇಮಲೋಕ. ರವಿಚಂದ್ರನ್ ಅವರು ಮತ್ತೆ ಅಲ್ಲೆಲ್ಲ ಬರೀ ಲವ್ ಸ್ಟೋರಿಗಳು, ಪ್ರೇಮಲೋಕ, ಪ್ರೇಮ ಗೀತೆಗಳು. ಎಲ್ಲಾರು ಎಷ್ಟೋ ಜನಂದು ಲವ್ ಮ್ಯಾರೇಜ್ ಗಳಾಗ್ಬಿಟ್ಟಿತ್ತು. ಒಂಥರ ಪ್ರೇಮ ಕ್ರಾಂತಿ. ಅದಾದ್ಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಗಳು ಜಾಸ್ತಿ ಬರ್ತಿತ್ತು. ಈಗ ಕ್ರೈಮ್ ಸ್ಟೋರಿ, ಇದು ಕ್ರೈಮ್ ಯುಗ. ಥ್ರಿಲ್ಲರು, ಕ್ರೈಮ್ ಯುಗ. ಈಗ ನಾವೇ ಸರ್ಚ್ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಅಂತ ಅಲೆಕ್ಸ್ ಆಗಿ ಹೇಳ್ತೀವಿ, ಗೊತ್ತಿಲ್ಲದೆ ಹೆಂಗೆ ಯಾವ ತರ ಮನಸ್ಥಿತಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು. ಆದ್ರೆ ಇವತ್ತು ನಾವು 14ನೇ ತಾರೀಕು ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಲಿ ಒಂದ್ ಸ್ವಲ್ಪ ನಿಮ್ ಮುಖ ನೋಡ್ಕೊಂಡು ಮುಂದಿನ ಭವಿಷ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಮನಪೂರ್ವಕವಾಗಿ ಹಾರೈಸ್ತಾ, ಮನಸ್ಸಲ್ಲಿ ನಂಗೂ ಹೀಗೆ ಇರ್ಲಿ. ಶಿವು, ನಿಮ್ಮ ಅಭಿನಯ ನಿಲ್ಸ್ಬೇಡಿ, ಕುಗ್ಬೇಡಿ, ಇನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಮಾನಸ ಅವ್ರನ್ನೂ ಕೂಡ ನಿಮ್ಮ ದಾರಿನಲ್ಲೇ ಕರ್ಕೊಂಡು ಹೋಗಿ. ಅಂದ್ರೆ ಅವ್ರಿಗೆ ಮದ್ವೆ ಆದ ತಕ್ಷಣ ಆ ವಿಚಾರದಲ್ಲಿ ಅವ್ರ ಬಗ್ಗೆ ಒಂದ್ ಹೇಳಲೇಬೇಕು. ಸುಮ್ನೆ ಹೇಳ್ತೀನಿ ಅಂತಲ್ಲ, ನಾ ಚೆನ್ನಾಗಿ ಆಕ್ಟ್ ಮಾಡ್ಬೋದು, ಬಟ್ ಅದನ್ನ ಒಂದೇನ ಹೇಳ್ಕೊಡೋ ರೀತಿ, ನಾನೇನ್ ಮಾಡ್ತೀನಲ್ಲ ಒಂದ್ ಕೈ ಮೇಲೆ ಅವರು ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕರ್. ಕೆಲಸ ಮಾಡ್ತಾರೆ, ಸುಮ್ನೆ ಹೇಳ್ಬಾರ್ದು. ಅಲ್ಲ, ಆಕ್ಟಿಂಗ್ ಚೆನ್ನಾಗ್ ಮಾಡಲ್ಲ ಅಲ್ಲ, ಇಬ್ರು ಆಕ್ಟ್ರೆ. ಆದ್ರೆ ಮದ್ವೆ ಆದ್ಮೇಲೆ ಮನೇಲಿ ಕೂರ್ಸ್ಬೇಡಿ ಅಂತ. ಅವಾಗ ಆಕ್ಟ್ ಮಾಡಕ್ ಆಗಲ್ಲಕ್ಕ. ಹಂಗೆ ಹೇಳ್ತಿಲ್ಲ ಅವರು. ಮದ್ವೆ ಆದ್ಮೇಲೆ ನನ್ನ ಆಕ್ಟಿಂಗ್ ಕರಿಯರ್ಗೆ ನಿಲ್ಸ್ಬೇಡಿ ಅಂತ ಹೇಳ್ತಿದ್ದಾರೆ. ಹೌದಾ? ಇಲ್ಲ ಅದೆಲ್ಲ ಮಾಡ, ಅವ್ರಿಗೆ ಅದು ಪ್ಯಾಷನ್ ಆಗಿದೆ. ನಾನು ಅದನ್ನ ಇದನ್ ಮಾಡಕ್ ಆಗಲ್ಲ, ಯಾವಾಗ್ಲೂ ನಿಲ್ಸಲ್ಲ. ಇಲ್ಲ ಮಾಡ್ಲಿ ಅವ್ರ ಆಯ್ಕೆಗಳಿಗೂ ನೀವ್ ಕತ್ರಿ ಹಾಕಲ್ಲ. ಇದ್ಯಾಕೆ ಆಯ್ಕೆ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ. ಇಲ್ಲ, ನೀವು ಹಾಕಲ್ಲ. ಇಲ್ಲ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಯಾವ ತರ ಪಾತ್ರಗಳು ಮಾಡ್ಬೇಕು, ಅವ್ರ ಆಕ್ಟಿಂಗ್ ಬಗ್ಗೆ ಅವ್ರ ಪರ್ಸನ್. ಯಾಕಂದ್ರೆ ನನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಆಕ್ಟರ್ ಆದವ್ರು, ಅಂಡ್ ಅವ್ರನ್ನ ಮೀಟ್ ಮಾಡಕ್ ಮುಂಚೆ ನಾನ್ ಆಕ್ಟರ್ ಆದವಳು. ನನಗೆ ಫಸ್ಟ್ ಗುರಿ ಇದ್ದಿದ್ದೆ ಆಕ್ಟಿಂಗು. ಅದ್ರ ಮಧ್ಯೆ ನಮ್ಮ ಜೀವನ ಕಟ್ಕೊಳ್ತಾ ಇದ್ದೇವೆ. ಹಾಗಾಗಿ ನನ್ ಲೈಫ್, ನಂದು ಆಕ್ಟಿಂಗ್ ಕರಿಯರ್ ಬಗ್ಗೆ ಏನಿದೆ ಅದ್ರಲ್ಲಿ ಇವ್ರ ಸಜೆಷನ್ಸ್ ತಗೋಬಹುದು, ಇವರಿಂದ ನಾನು ಹೆಲ್ಪ್ ತಗೋಬಹುದು, ಬಟ್ ಡಿಸಿಷನ್ ಮೇಕಿಂಗ್ ನಂದೇ ಇರುತ್ತೆ. ಹಾಗೆ ಇವ್ರದ್ದು ಅಷ್ಟೇ. ಇವ್ರು ಏನ್ ಆಕ್ಟ್ ಮಾಡ್ಬೋದು, ನನ್ಗೆ ಯಾವ್ದೋ ಒಂದ್ ಕ್ಯಾರೆಕ್ಟರ್ ಬಂದಿದೆ ಅಂದಾಗ ಸಂಪೂರ್ಣ ಜವಾಬ್ದಾರಿ ಇವ್ರದೇ. ಆಮೇಲೆ ನಾನ್ ಮೂಗ್ ತೋರಿಸ್ಬೇಕು. ಆಮೇಲೆ ಅವ್ರಿಗೂ ಗೊತ್ತು, ನಂಗೂ ಗೊತ್ತು, ಇದನ್ ಮಾಡಿದ್ರೆ ಇದು ಸರಿನಾ ತಪ್ಪು ಅನ್ನೋದು ಗೊತ್ತು. ಈ ಪಾತ್ರ ಹೆಂಗೆ ಏನು ಅನ್ನೋದ್ ಅವ್ರಿಗೂ ಗೊತ್ತು. ಆ ಸೆನ್ಸ್ ಅವ್ರಿಗೆ ಇರೋದ್ರಿಂದ ನಾನ್ ಜಾಸ್ತಿ ರೆಸ್ಟ್ರಿಕ್ಷನ್ ಹಾಕಲ್ಲ.
ಅದೇ ಯಾಕಂದ್ರೆ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅವ್ರಿಗೆ ಅಷ್ಟು ಗೊತ್ತಿದ್ರೆ ಸಾಕು. ನಾನು ಅದನ್ನ ಇದನ್ ಮಾಡ್ಬೇಡ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನಿದ್ರೆ ಅವ್ರಿಗೆ ಗೊತ್ತಾಗತ್ತೆ, ಅವರೇ ಬಿಡ್ತಾರೆ ಮಾಡೋದು ಅಷ್ಟೇ. ಹೇ ಲವ್ಲಿ ಅಪ್ಪ, ಒಳ್ಳೆ ಕಪಲ್ಸ್ ನೀವು. ಇದು ಹಿಂಗೆ ಮುಂದುವರಿಲಿ, ಈ ತರ ಒಬ್ರಿಗೊಬ್ರು ಗೌರವಿಸ್ತಾ ನಿಮ್ ಕೆಲ್ಸನ ನೀವ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನೋಡೋರು ಕೂಡ ಇನ್ಸ್ಪೈರ್ ಆಗಿ ಹೇ ಮಾನಸ ಶಿವು ತರ ಆಗ್ಬೇಕಪ್ಪ ನಾವು ಅನ್ಬೇಕು. ಜೋಡಿಯಿಂದ ಹಿಡಿದು ಆಕ್ಟರ್ಗಳು ಕೂಡ ಆತರ ಅನ್ಕೊಳ್ಳಿ. ಊಟ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇನ್ನೂ ಮಾತಾಡ್ತಿದ್ರೆ ನಾನು ಊಟ ಮಾಡ್ತಾ ಇದ್ದೇನೆ. ಇಲ್ಲ ಶಿವು, ನೀವು ಮಾಡಿ, ನೀವ್ ಎಂಜಾಯ್ ಮಾಡ್ತಿದ್ದೀರಾ, ಊಟ ನಮ್ಗೆ ಖುಷಿ ಆಗ್ತಿದೆ. ನಾನು ಮತ್ತೆ ಮಾನಸ ಕೈ ತೊಳಿರ್ತೀವಿ. ನಿಮ್ಗೆ ಈ ತಟ್ಟೆ ಮುಂದೆದೆಲ್ಲ ಒಂದಷ್ಟು ಗಾದೆಗಳಿದೆಯಲ್ಲ, ತಟ್ಟೆನ ಮುಣುಗ್ಸ್ಬಾರ್ದು, ಊಟ ಆದ್ಮೇಲೆ ಕೈ ಅದಕ್ಕೆ ಫಸ್ಟ್ ತೊಳಿಬೇಕು. ತಟ್ಟೆಗೆ ನೀರ್ ಹಾಕ್ಸ್ದೆ ಇಷ್ಟೊತ್ತು. ಅದೆಲ್ಲ ನಂಬ್ತೀರಾ? ಪಾಲಿಸ್ತೀರಾ? ಅದು ಏನಂದ್ರೆ ತಟ್ಟೆ ಒಣಗಿಸ್ಬಾರ್ದು ಅಂದ್ರೆ ಉಜ್ಜೋರಿಗೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಬಿಕಾಸ್ ಒಣಗದ್ಮೇಲೆ ತಿಕ್ಕದ್ ಪ್ರಾಬ್ಲಮ್ ಆಗುತ್ತಲ್ಲ, Exactly. ಅದಕ್ಕೆ ನೀರ್ ಕೊಡಪ್ಪ. ಆಮೇಲೆ ಅದಕ್ಕೆ ಕೈ ಒಣಗಿದ್ರು ನೀರ್ ಜಾಸ್ತಿ ಖರ್ಚಾಗುತ್ತೆ. ಖರ್ಚಾಗುತ್ತಲ್ಲ ಅಷ್ಟೇ. ಶಿವು, ಸ್ವಲ್ಪ ರೈಸ್ ನಿಮ್ಗೆ. ಸಾಕು ಎಲ್ಲ ಇದ್ದು ಮೊಸರಿಲ್ಲ. ಅದೇ ಅನ್ಕೊಂಡೆ, ಬಟ್ ನಾನು ಇವತ್ತು ಮೊಸರು ತಿನ್ನಲ್ಲ. ಯಾಕೆ? ವ್ಯಾಲೆಂಟೈನ್ಸ್ ಡೇ ಅಂತ ಮೊಸರು ತಿನ್ನಲ್ಲ ಅಂತಿಲ್ವಲ್ಲ ಅದಕ್ಕೆ. ಬಂದಿಲ್ವಲ್ಲ ಅದಕ್ಕೆ. ಅದರ್ವೈಸ್ ವಾರ ಒಪ್ಪತ್ತು ಅವತ್ತು ಇದ್ ತಿನ್ನಲ್ಲ, ಇದ್ ತಿನ್ನಲ್ಲ, ಹಂಗೆಲ್ಲ ಇಲ್ವಾ? ಏನಿಲ್ಲ, ನಾವು ಆಕ್ಟರ್ಸ್ ಯಾವಾಗ ಎಲ್ಲಿರ್ತೀವಿ ಹೇಗಿರ್ತೀವಿ ಗೊತ್ತಾಗಲ್ಲ. ಏನ್ ಅರ್ಥ ನೀವು ಹೇಳಿದ್ದು? ಈ ವಾರ ಇದ್ ತಿನ್ನಲ್ಲ, ಈ ದಿನ ಇದ್ ತಿನ್ನಲ್ಲ, ಉಪವಾಸ ಅನ್ನೋದೆಲ್ಲ ಇದೆಯಾ ಥಿಯರಿ? ನಾನು ಉಪವಾಸ ಎಲ್ಲ ಮಾಡಲ್ಲಕ್ಕ. ನಾನು ಆವಾಗ ಅಂದ್ರೆ ಅದ್ ನಂಗಾಗಲ್ಲ. ನಂಗೆ ಒಂದೊತ್ತು ತಿಂದಿಲ್ಲ ಅಂದ್ರೂ ಸಮಾಧಾನ ಆಗಲ್ಲ. ಹಂಗಂತೇಳಿ ಒಂದೊತ್ತನೇ ಜಾಸ್ತಿ ತಿಂತೀನಿ ಅಂತಲ್ಲ. ಮಾಮೂಲಿ ಬೆಳಿಗ್ಗೆ ಏನ್ ತಿಂಡಿ ತಿನ್ಬೇಕು, ಎಷ್ಟು ತಿನ್ಬೇಕು ತಿಂತೀನಿ ಹಂಗೆ. ನಿಮ್ ಡಯಟ್ ಏನು? ಯಾರ್ದು? ನೀವ್ ಡಯಟ್ ಏನ್ ಮಾಡ್ತೀರಾ? ಡಯಟ್ ಅಂತ ಏನು ಇಲ್ಲ, ನನ್ಗೆ ತಿನ್ಬೇಕು ಅನ್ಸಿದ್ರೆ ತಿಂತೀನಿ, ಇಲ್ಲಾಂದ್ರೆ ತಿನ್ನಲ್ಲ. ಬಟ್ ಇವ್ರು ಹಂಗಲ್ಲ, ಬೆಳಿಗ್ಗೆ ತಿಂಡಿ ಮಾಡ್ಲೇಬೇಕು, ಮಧ್ಯಾಹ್ನ ಲಂಚ್ ಮಾಡ್ಲೇಬೇಕು, ಸಂಜೆ ಟೀ ಕುಡಿಲೇಬೇಕು, ಅಂದ್ರೆ night ಊಟ ಮಾಡ್ಲೇಬೇಕು. ಆಗ್ಬಿಡುತ್ತೆ ಅದು. ಒಂದ್ ಟೈಮ್ ಸ್ಕಿಪ್ ಮಾಡ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ನಂಗೆ ಸಮಸ್ಯೆ. ನಮ್ ಬಾಡಿಗೆ ನಮ್ಗೆ ಏನ್ ಬೇಕು ಅಂತ ಗೊತ್ತಿದ್ರೆ ಸಾಕು. ಇನ್ಯಾರು ಏನೋ ಹೇಳ್ತಾರ, ನಿನ್ ಬಾಡಿ ಅಪ್ಪ ನೀನ್ ಪಾಲ್ಸು, ನನ್ ಬಾಡಿಗೆ ಅದಲ್ಲ ಅನ್ನೋ ತರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಅಂಡ್ ಅಕ್ಷತಾ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮರಿದೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ ನ ಕಾಯ್ತಾ ಇರಿ. ಅಂಡ್ ಒನ್ಸ್ ಅಗೇನ್ ಅಕ್ಷತಾಸ್ ಕಿಚನ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು.